ನಮಸ್ಕಾರ, ಶ್ರೀ ಲಕ್ಷ್ಮಿ ರುಚಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಕರ್ನಾಟಕದಲ್ಲೇ ಫೇಮಸ್ ಆಗಿರುವಂತ ನಮ್ಮ ಚಟಾಪಟ ಚಂದ್ರು ಅವರು ಮಾಡಿರುವಂತಹ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು 4 ಹೆಸಳು ಬೆಳ್ಳುಳ್ಳಿನ ಹಾಕೊಂಡಿದೀವಿ, ಅರ್ಧ ಇಂಚು ಶುಂಠಿ, ಹಾಗೆ ಅರ್ಧ ಇಂಚಷ್ಟು ಚಕ್ಕೆ, ಒಂದು 5 ರಿಂದ 6 ಲವಂಗ, ಒಂದು 8 ರಿಂದ 9 ಹಸಿಮೆಣಸಿನಕಾಯಿ, ಒಂದು ಎಳೆಯಷ್ಟು ಕರಿಬೇವನ ಹಾಕೊಂಡಿದ್ದೀವಿ, ಹಾಗೆ ಒಂದು 15 ರಿಂದ 16 ಮೆಣಸನ್ನ ಹಾಕೊಂಡಿದ್ದೀವಿ. ಇದನ್ನ ರುಬ್ಕೋಬೇಕು. ಇನ್ನೊಂದು ಬೌಲ್ಗೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀವಿ. ನಾವು ದೊಡ್ಡ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀವಿ, ನೀವು ಟೀ ಸ್ಪೂನಲ್ಲಿ ಒಂದು 3 ಸ್ಪೂನ್ ಹಾಕೋಬೋದು. ಹಾಗೆ ಒಂದು 3/4 ಟೀ ಸ್ಪೂನಷ್ಟು ಮೈದಾ, ಒಂದು ಅರ್ಧ ಸ್ಪೂನು ಕಡಲೆ ಹಸಿಟ್ಟು, 1 ಸ್ಪೂನು ಅಕ್ಕಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀವಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಕಸೂರಿ ಮೇಥಿನ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಅವೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಹಾಗೆ ಒಂದು 1/4 ಕಪ್ಪಷ್ಟು ಮೊಸರು, ಮೊಟ್ಟೆ ಕ್ರಿಸ್ಪಿನೆಸ್ ಬರುತ್ತೆ. ಈಗೆಲ್ಲ ನೀಟಾಗಿ ಕಲಿಸ್ಕೊಬೇಕು, ನೀರೇನು ಹಾಕಬಾರ್ದು, ಇದರಲ್ಲೇ ಬ್ಲೆಂಡರ್ ಮಾಡಿ ಈ ಥರ ಮೊಟ್ಟೆ ಕಲಿಸ್ಕೊಳ್ಳೋದ್ರಿಂದ, ಒಂದು ಮೊಟ್ಟೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ 1.5 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕೋಬೋದು. ಈಗ 1/4 kgಯಷ್ಟು ಚಿಕನ್ನ ಹಾಕ್ಕೊತಾ ಇದ್ದೀವಿ. ನಾವು ಇಷ್ಟು ಮಿಶ್ರಣ ಪ್ರಮಾಣನು 1/4 kgಯಷ್ಟು ಚಿಕನ್ಗೆ ನಾವು ಮಾಡ್ಕೊಂಡಿರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಉದುರಿಸ್ಕೋಬೇಕು. ಉದುರಿಸ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಮ್ಯಾರಿನೇಟ್ ಆದಮೇಲೆ ನೋಡಿ, ಕಾರ್ನ್ಫ್ಲೋರ್ ಎಲ್ಲ ನೀರು ಹೀರ್ಕೊಂಡು ಈ ಥರ ಆಗಿರುತ್ತೆ. ನಾವು ಇದಕ್ಕೆ ಏನೂ ನೀರು ಹಾಕಿಲ್ಲ. ಈಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಕರಿಬೇವಿನ ಫ್ಲೇವರ್ ಅದಕ್ಕೆ ಹಿಡೀಲಿ ಅನ್ನೋ ಕಾರಣಕ್ಕೆ ನಾವು ಒಂಚೂರು ನೀರು ಹಾಕ್ಕೊಂಡಿಲ್ಲ. ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ. ಈಗ ಒಂದು ಬೌಲ್ಗೆ ನಾವು ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಒಂದೊಂದಾಗೆ ಕಬಾಬ್ನ ಇದ್ರೊಳಗಡೆ ಬಿಟ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಕರಿಬೇವು ಕೂಡ ಇದ್ರೊಳಗಡೆ ಬೇಕಾದರೆ ಹಾಕ್ಕೊಳ್ಳಿ. ಸೊ ಕರಿಬೇವಿನ ಫ್ಲೇವರು ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡು ಕಬಾಬ್ಗೆ ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ರುಚಿನ ಎನ್ಹ್ಯಾನ್ಸ್ ಮಾಡುತ್ತೆ. ಲೈಟ್ ಬ್ರೌನ್ ಬರ್ತಾ ಇದೆ ನೋಡಿ ಆಲ್ರೆಡಿ. ಸ್ವಲ್ಪ ತಿರುಗಿಸ್ತಾ ಇರಿ. ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಕಲರ್ಸ್ಗಳನ್ನ ಯೂಸ್ ಮಾಡಿಲ್ಲ. ನೀವೇ ನೋಡಿದ್ದೀರಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೇಳಿರ್ಬೋದು, ಒಳ್ಳೆ ರಸ್ಕ್ ಬಂದಂಗೆ ಬಂದಿರುತ್ತೆ. ನಾವು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿ ಇರ್ತಾರೆ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನ್ರಿಗೆ ಖುಷಿ ಪಡಿಸಿ.